ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ, ಪ್ರಿಪ್ರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆ 2 ವಿಷಯ ಇತಿಹಾಸ. ಸಮಯ 3 ಗಂಟೆ. ಗರಿಷ್ಠ ಅಂಕಗಳು ಎಷ್ಟಿರ್ತಾವ ಅಂದ್ರೆ 80 ಮಾರ್ಕ್ಸಿಂದ ಇರ್ತದ. ಇಂಪಾರ್ಟೆಂಟ್ ಕ್ವಶನ್ ರೀ, ನಾಳೆ ಎಕ್ಸಾಮ್ದ ಒಳಗೆ ಇದು ಫಿಕ್ಸ್ ಕ್ವಶನ್ಗಳು ಬರ್ತಾವ. ಆ ಕಾರಣದಿಂದ ಈ ಕ್ವಶನ್ ಪೇಪರ್ ನೋಡ್ರಿ, ಕೊಟ್ಟಿರುವ ಆಯ್ಕೆಯನ್ನ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಫಸ್ಟ್ ಒಂದು ಪ್ರಶ್ನೆ ಯಾವುದಂದ್ರೆ, ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಯಾವುದ್ರಿ? ಸರಿ ಉತ್ತರ ಯಾವುದಂದ್ರ ಡಿ ಸರಿಯಾದ ಉತ್ತರ ಆಗಿರ್ತದ, ನ್ಯಾಚುರಲ್ ಹಿಸ್ಟ್ರಿ. ಯಾವುದ್ರಿ? ನ್ಯಾಚುರಲ್ ಹಿಸ್ಟ್ರಿ. ಸೆಕೆಂಡ್ ಪ್ರತಿಪಾದನೆ, ಉತ್ತರ ವೇದಗಳ ಜನರ ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದ ಕಾರಣ ಆರ್ ಯುದ್ಧದಲ್ಲಿ ಜಯಗಳಿಸುವ ಪ್ರಮುಖವಾಯಿತು. ಸರಿಯಾದ ಉತ್ತರ ಯಾವುದಂದ್ರೆ ಇದ್ರೊಳಗ್ರಿ ಸಿ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿವೆ, ಆದರೆ ಹಾಗೂ ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿಲ್ಲ. ಎರಡು ಹೇಳಿಕೆಗಳನ್ನು ಸರಿಯಾಗಿದ್ದಾವತ್ರಿ. ಆ ಕಾರಣದಿಂದ ಆರ ಏನಿದೆ ವಿವರಣೆ ಆಗಿಲ್ಲ ಎಂಬುದನ್ನ ಇಲ್ಲಿ ತಿಳಿಸ್ತಾರ. ಅದೇ ರೀತಿಯ ಮಾಮೂಲುಕ್ ಪದದ ಅರ್ಥ 3. ಮಾಮೂಲುಕ್ ಪದದ ಅರ್ಥ ಅಂದ್ರೆ ಗುಲಾಮ. ಥರ್ಡ್ ಒನ್ ಸರಿಯಾದ ಉತ್ತರ ಯಾವ್ದಂದ್ರೆ ಗುಲಾಮ. ಫೋರ್ತ್ ಒನ್ರಿ, ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯ. ಡಿ ಸರಿಯಾದ ಉತ್ತರ ಯಾರಂದ್ರ ಶಂಕರಾಚಾರ್ಯರು. ಅದೇ ರೀತಿ ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಪ್ಲಾಸಿ ಕದನ ನಡೆದ ವರ್ಷ 1757ರಲ್ಲಿ ಏನ್ ನಡೀತಾರ? ಪ್ಲಾಸಿ ಕದನ ನಡೆದಿತ್ತ. ಬಿಟ್ಟ ಸ್ಥಳವನ್ನ ಭರ್ತಿ ಮಾಡ್ರಿ. ಇಲ್ಲಿ 5 ಅಂಕ್ರಿ. ಫಸ್ಟ್ ಒನ್ರಿ, ಸಿಂಧು ಜನರ ಪ್ರಧಾನ ದೇವತೆ ಯಾರಂದ್ರ ಮಾತೃ ದೇವತೆ. ಯಾರಂದ್ರ ಮಾತೃ ದೇವತೆ. ಅದೇ ರೀತಿ 7, ಹರ್ಷವರ್ಧನ 2ನೇ ರಾಜಧಾನಿ ಡ್ಯಾಶ್. ಹರ್ಷವರ್ಧನ 2ನೇ ರಾಜಧಾನಿ ಯಾವ್ದ? ಕನ್ನೌಜ್. 8, ಡ್ಯಾಶ್ ನನ್ನು ಭಾರತದ ಗಿನಿ ಎಂದು ಕರೆಯಲಾಗುತ್ತದೆ. ಭಾರತದ ಗಿನಿ ಅಮೀರ್ ಖುಸ್ರು ಅವರನ್ನ ಭಾರತದ ಗಿನಿ ಎಂದು ಕರೆಯಲಾಗುತ್ತದೆ. 9, ಗುರು ಗ್ರಂಥ ಸಾಹಿಬ ಗ್ರಂಥವನ್ನು ಡ್ಯಾಶ್ ಲಿಪಿಯಲ್ಲಿ ಬರೆಯಲಾಗುತ್ತದೆ. ಅಂದ್ರೆ ಗುರುಮುಖಿ ಎಂಬ ಲಿಪಿಯಲ್ಲಿ ಬರೆಯಲಾಗುತ್ತದೆ. ಅದೇ ರೀತಿ 10ನೇ ಬಿಟ್ಟ ಸ್ಥಳ, ಸಹಾಯ ಸೈನ್ಯ ಪದ್ಧತಿಯ ಸಹಿ ಹಾಕಿದ ಮೊದಲನೆಯ ರಾಜ್ಯ ಯಾವುದು? ಯಾವುದಂದ್ರ ಹೈದರಾಬಾದ್. ಇದು ಮೇಲ ಆನ್ಸರ್ಗಳನ್ನು ಹಿಂದ ಮುಂದೆ ಮಾಡಿಕೊಟ್ಟಿದ್ದಾರೆ. ಆ ಕಾರಣದಿಂದ ಏನ್ ಮಾಡ್ಬೇಕಾದ್ರೆ ನಿಮ್ಮ ಸರಿಯಾದ ಆನ್ಸರನ್ನು ಆ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ತದನಂತರ ಯಾವುದಂದ್ರ 3, 11 ಕೆಳಗಿನ ಅವುಗಳನ್ನು ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಎ ಒಳಗೆ ಎ ಮತ್ತು ಬ 2 ಬರ್ತವೆ. ಇಲ್ಲಿ ಫಸ್ಟ್ ಒನ್ ಎ ಕಾನಿಷ್ಕ, ಬಿ ಶಹಜಾನ್, ಅದೇ ರೀತಿ ಸಿ ಆನಿ ಬೆಸೆಂಟ್, ಡಿ ಸರ್ ಎಂ ವಿಶ್ವೇಶ್ವರಯ್ಯ, ಇ WG ಬ್ಯಾನರ್ಜಿ. ಕಾನಿಷ್ಕ ಹೊಂದಿಸಿ ಬರೆಯ ನೋಡ್ರು ಇದಕ್ಕೆ ಯಾವ ಬರ್ತವೆ? ಈ ಕಡೆ ನೋಡಿದಾರ ಅಲಿಗರ್ ಚಳವಳಿ, ಸೆಕೆಂಡ್ ಒನ್ ಶಕಯುಗ, ಥರ್ಡ್ ಒನ್ ತಾಜ್ ಮಹಲ್, ಫೋರ್ತ್ ಒನ್ ಥಿಯೋಸೋಫಿಕಲ್ ಸೊಸೈಟಿ, ಫಿಫ್ತ್ ಒನ್ ಕೈಗಾರಿಕರಣ ವಿನಾಶ, ಅದೇ ರೀತಿ 6th ಒನ್ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ. ಫಸ್ಟ್ ಒನ್ ಕಾನಿಷ್ಕ ಯಾವ್ದಾಕಂದ್ರ ಶಕಯುಗ ಆಗ್ತದ. ಕಾನಿಷ್ಕ ಶಕಯುಗ ಆಗ್ತದ. ತದನಂತರ ಶಹಜಾನ್ ಯಾವ್ದಾಕಂದ್ರ ತಾಜ್ ಮಹಲ್, ಆನಿ ಬೆಸೆಂಟ್ ಥಿಯೋಸೋಫಿಕಲ್ ಸೊಸೈಟಿ, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕರಣ ಇಲ್ಲವೇ ವಿನಾಶ, ಈ WG ಬ್ಯಾನರ್ಜಿ ಏನಾಗ್ತಾರ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ. ಅದೇ ರೀತಿ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು 5 ಇರ್ತಾವ. ನೋಡಿ ಬರ್ರಿ. ಫಸ್ಟ್ ಒನ್ ಮೆಹಂಜೋದಾರ ಪದದ ಅರ್ಥ ಅಂದ್ರೆ ಏನ್ರಿ? ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಎಂದು ಅರ್ಥವನ್ನು ನೀಡುತ್ತದ ಮೆಹಂಜೋದಾರ ಪದದ ಅರ್ಥ. 13ನೇದು, ಚೋಳರ ಮೊದಲ ರಾಜಧಾನಿ ಯಾವುದು? ಚೋಳರ ಮೊದಲ ರಾಜಧಾನಿ ಯಾವುದನ್ನ ಉರಯೂರ್ ಅವರದ ರಾಜ್ಯ ಚೋಳರ ರಾಜಧಾನಿ ಆಗಿರ್ತದ. 14ನೇ, ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೀತಾರೆ? ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೀತಾರೆ ಅಂದ್ರೆ ಇಬ್ರಾಹಿಂ ಆದಿಲ್ ಶಾನ ಜಗದ್ಗುರು ಬಾದ್ಶಾ ಎಂದು ಕರೆಯಲಾಗ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನಾಳೆ ಎಕ್ಸಾಮ್ ಬರ್ತದ, ನೋಡ್ಕೊರಿ. ಅದೇ ರೀತಿ 15ನೇ ಪ್ರಶ್ನೆ, ಸುದ್ದಿ ಚಳವಳಿ ಎಂದರೇನು? ಸುದ್ದಿ ಚಳವಳಿ ಎಂದರೇನು? ಇತರ ಧರ್ಮಗಳಿಗೆ ಮತಾಂತರಗೊಂಡ ಹಿಂದೂಗಳನ್ನು ಮತ್ತು ಹಿಂದೂ ಧರ್ಮಕ್ಕೆ ಮರಳಿ ಕರೆಯುವುದನ್ನ ಇಲ್ಲಿ
ತರುವುದು ಆರ್ಯ ಸಮಾಜ ಮಾಡ್ತಿತ್ತು. ಅದು ಸುದ್ದಿ ಚಳುವಳಿ ಎಂದು ಮಾಡ್ತಿತ್ತು. ಅದೇ ರೀತಿ 16 INA ಇಂಡಿಯನ್ ನ್ಯಾಷನಲ್ ಆರ್ಮಿ, ವಿಸ್ತರಿಸಿ ಬರೆಯಿರಿ ಇಂಡಿಯನ್ ನ್ಯಾಷನಲ್ ಆರ್ಮಿ. ತದನಂತರ ಏನು ನೋಡಿದ್ರೆ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದಗಳ ಅಥವಾ 2 ವಾಕ್ಯಗಳಿಗೆ ಉತ್ತರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದರೊಳಗೆ ನಾವು 17ನೇ ಪ್ರಶ್ನೆ ನೋಡೋಣ್ರಿ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರು 2 ಐತಿಹಾಸಿಕ ಸ್ಥಾನಗಳನ್ನು ತಿಳಿಸ್ರಿ. ಯಾವುದಂದ್ರೆ ಐತಿಹಾಸಿಕ ಸ್ಥಾನಗಳು ತಾಜ್ ಮಹಲ್ ಮತ್ತು ಹಂಪಿಯ ಸ್ಮಾರಕಗಳನ್ನ ಇಲ್ಲಿ ನಾವು ನೋಡ್ಕೊತಾ ಹೋಗ್ಬೋದ್ರಿ. ಇಲ್ಲಿ 2 ತಿಳಿಸತ್ ಹೇಳಾರ. ಅದೇ ರೀತಿ 18 ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕರು, ಪಾಹಿಯಾನ ಮತ್ತು ಹುಯೆನ್ ಥ್ಯಾಂಗ್ಸ್ ಅನ್ನು ನಿಮ್ಗೆ ಗೊತ್ತಿದಾವ. ಅದೇ ರೀತಿ 19 ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಅಂದ್ರೆ ಹೊಸ ಶಿಲಾಯುಗ ಎಂಬುದನ್ನ ನಿಮ್ಗೆ ತಿಳಿದಿರಬಹುದು, ಗಮನಕ್ಕೆ ಬಂದಿರಬಹುದು. ಅದೇ ರೀತಿ 20ನೇ ಪ್ರಶ್ನೆ, ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಶೋಧಕರು ಯಾರು? RD ಬ್ಯಾನರ್ಜಿ ಮತ್ತು ದಯಾನಂದ್ ಸಹಾನಿ ಅವರ ಇದನ್ನೇನ್ ಮಾಡ್ತಾರ ಪತ್ತೆ ಹಚ್ಚಿದ್ದು ಅಥವಾ ಸಂಶೋಧನೆ ಮಾಡಿದರು ಎಂಬುದನ್ನು ನಾವು ತಿಳಿಬಹುದು. ಅದೇ ರೀತಿ 21ನೇ ಪ್ರಶ್ನೆ ರೀ, ಬೌದ್ಧ ಧರ್ಮದ ಪಂಥಗಳ ಹೆಸರು ಹೀನಯಾನ ಮತ್ತು ಮಹಾಯಾನ ಎಂಬುದನ್ನು ನೀವು ಸ್ಪಷ್ಟವಾಗಿ ಬರಿಬಹುದು. ತದನಂತರ 22 ಕಾಳಿದಾಸನ 2 ಮಹಾಕಾವ್ಯಗಳನ್ನ ಹೆಸರಿಸಿರಿ ಬರೆಯಿರಿ ಅಂತ ಕೇಳಿದಾರ. ಯಾವ್ದಂದ್ರ ರಘುವಂಶ ಮತ್ತು ಕುಮಾರ ಸಂಭವ ಎಂಬುದನ್ನ ಅವರ ಕಾಳಿದಾಸರ 2 ಮಹಾಕಾವ್ಯಗಳ ಇವು ಹೆಸರಾಗ್ಯವ. ಅದೇ ರೀತಿ 23ನೇ ಪ್ರಶ್ನೆ, ಮೊಘಲರ ವಾಸ್ತುಶಿಲ್ಪದ 2 ಲಕ್ಷಣಗಳನ್ನು ಹೆಸರಿಸಿ. ಯಾವಂದ್ರ ಗುಮ್ಮಟಗಳು ಮತ್ತು ಕಮಾನುಗಳ ರೂಪದಲ್ಲಿ ಏನು ಮಾಡ್ತಾರೆ ವಾಸ್ತುಶಿಲ್ಪಗಳನ್ನು ಅವರ ಮೊಘಲರ ಆಚರಣೆ ಮಾಡ್ತಿದ್ದರು. ಆ ರೀತಿ ಮನೆಯ ಬಾಗಿಲುಗಳ ಕಮಾನುಗಳನ್ನ ಡಿಸೈನಿಂಗ್ ಮಾಡ್ತಿದ್ದರು. ಅದೇ ರೀತಿ 24ನೇ ಪ್ರಶ್ನೆ, ಶಿವಾಜಿಯ ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳ ಯಾವುದು? ಒಂದು ಚೌತ್ ಮತ್ತು ಇನ್ನೊಂದು ಯಾವುದನ್ನ ಸರ್ದೇಶ್ಮುಖ. ಶಿವಾಜಿಯ ಸಂಗ್ರಹಿಸುತ್ತಿರುವ 2 ಪ್ರಮುಖ ತೆರಿಗೆಗಳ, ಒಂದು ಚೌತ, ಇನ್ನೊಂದು ಸರ್ದೇಶ್ಮುಖ. 25ನೇ ಪ್ರಶ್ನೆ, ಮಧ್ವಾಚಾರ್ಯರು ಯಾವ ವರ್ಷದಲ್ಲಿ ಎಲ್ಲಿ ಜನಿಸಿದರು? ಉಡುಪಿಯ ಪಾಜಕ್ನಲ್ಲಿ. ಯಾವಾಗಂದ್ರ 1238 ಯಾರ ಮಧ್ವಾಚಾರ್ಯ ಜನಿಸ್ತಾರ? ಉಡುಪಿಯ ಪಾಜಕದಲ್ಲಿ 1238ರಲ್ಲಿ ಜನಿಸ್ತಾರ ಮಧ್ವಾಚಾರ್ಯರು. ಅದೇ ರೀತಿ 26ನೇ ಪ್ರಶ್ನೆ, ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳ ಯಾವ ನೋಡಿದ್ರೆ ದೇವರ ಮೇಲಿನ ಪ್ರೀತಿ ಮತ್ತು ಗುರು ಹಿರಿಯರ ಮತ್ತು ಗೌರವ ಮತ್ತು ಸಮಾನತೆ ಎಂಬುದನ್ನ ಭಕ್ತಿ ಚಳುವಳಿಯ ಪ್ರಮುಖವಾದ ಅಂಶಗಳಾಗಿರ್ತಾವ. ಅದೇ ರೀತಿ 27ನೇದ್ರಿ, ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆಗಳ ಯಾವ ಹೆಸರು? ಪ್ರಬುದ್ಧ ಭಾರ ಮತ್ತು ಉದ್ಯೋಗ ಬದನ ಎಂಬುದನ್ನ ಅವರ ಪ್ರಮುಖ ಪತ್ರಿಕೆಗಳಾಗಿದ್ದವು. ಅದೇ ರೀತಿ ನೆಕ್ಸ್ಟ್ ಒನ್ರಿ 28ನೇ ಪ್ರಶ್ನೆ ನೋಡ್ರಿ. 28ನೇ ಪ್ರಶ್ನೆ ಒಳಗ್ರಿ, ಮೈಸೂರಿನ ಇಬ್ಬರು ಪ್ರಮುಖ ಏನ್ ಬರೀಬೇಕಂದ್ರ ಪತ್ರಿಕೆಗಳು ಕಮಿಷನರ್ಗಳ ಹೆಸರು ಬರೀಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಮಾರ್ಕ್ ಕಬ್ಬನ್ ಆಗಿರ್ಬಹುದು ಮತ್ತು LB ಪೆಥಾಮ್ ಆಗಿರಬಹುದು. 29ನೇದ್ರಿ, ತೀವ್ರಗಾಮಿಯ ನಾಯಕರು ಯಾರು? ಇಬ್ಬರನ್ನು ಹೆಸರಿಸಿ. ಯಾವನ? ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು. ತದನಂತರ ಭಾಗ ಸಿ ಬಳಗ ನೋಡ್ರಿ. ಭಾಗ ಸಿ ಬಳಗ ಇಲ್ಲಿ 5 ಅಂಕದ ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆ 2 ಅಂಕದ ಪ್ರಶ್ನೆಗಳನ್ನಿರ್ತಾವ. ಹೊಯ್ಸಳ ವಾಸ್ತುಶಿಲ್ಪ ಪ್ರಮುಖಗಳನ್ನ ವಿವರಿಸಿರಿ. ಅಲ್ಲಾವುದ್ದೀನ್ ಖಿಲ್ಜಿ ಅವರ ಸುಧಾರಣೆ ವಿವರಿಸಿರಿ. ನೀವೇನ್ ಮಾಡ್ಬೇಕಂದ್ರೆ ಪೀಠಿಕೆ ಪ್ರಮುಖ ಅಂಶಗಳನ್ನು ಕೇಳಿದ್ರೆ ಪ್ರಮುಖ ಅಂಶಗಳನ್ನು ಬರೀಬೇಕು. ಅದರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತ ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ರೀತಿ 2 ಅಂಕಕ್ಕೆ ಸೋರಿಕೆ ಸಿದ್ಧಾಂತ ಕುರಿತು ಬರೆಯಿರಿ. ಇಂಪಾರ್ಟೆಂಟ್ ಸೋರಿಕೆ ಮತ್ತು ಕರ್ನಾಟಕದ ಏಕೀಕರಣ ಚಳವಳಿ ಸಂಕ್ಷಿಪ್ತವಾಗಿ ಬರೀ. ಇವು 2 ಭಾಳ ಇಂಪಾರ್ಟೆಂಟ್ ಇರ್ತಾವ, ನೀವು ನೋಡ್ಕೋರಿ. ಅದೇ ರೀತಿ ಭಾಗ ಡಿ ಬಳಕರಿ ಯಾವುದಾದ್ರೂ 2 ಪ್ರಶ್ನೆಗಳನ್ನ 30ರಿಂದ 40 ಅಂದ್ರೆ 10 ಅಂಕದ ಪ್ರಶ್ನೆ. ಅಶೋಕನ ಜೀವನ ನೀವು ಬರಿಬೋದು ಮತ್ತು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಣೆ ಮಾಡ್ಬೋದು. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಪ್ರಮುಖ ಅಂಶಗಳು ಇದು ಮಾಡ್ಬೋದು. ತದನಂತರ ಇವು 10 ಮಾರ್ಕ್ಸಿನ ಇವು 4 ನೋಡ್ರಿ ಅಂದ್ರೆ ಇದ್ರೊಳಗೆ ಫಿಕ್ಸ್ ಆಗಿ 2 ಬರಿಬೋದ್ರಿ. ತದನಂತರ ಭಾಗ ಈ ಬಳಗ ನೋಡ್ಬೇಕಂದ್ರೆ 38ನೇ ಪ್ರಶ್ನೆ ನೋಡಿಬೇಕಾದ್ರೆ ಸ್ನೇಹಿತರೆ, ಅದೇ ರೀತಿ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗಾದ್ರಿ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗತ್ತಾರ 1885ರಾಗ ಆಕತ್ರ. ಇಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗತ್ರಿ?
1885 ಆಕತ್ತದ. ಅದೇ ರೀತಿ ಬಿ ದೀನ್ ಇ ಇಲಾಹಿ ಸ್ಥಾಪನೆ ಯಾವಾಗತ್ತರ 1582 ಆಗತ್ರಿ. ತದನಂತರ ನರ್ಮದಾ ನದಿ ಕಳಗ 618 ಹಿಡ್ಕೊಂಡು 19ರವರೆಗೆ ಆಗ್ತದ. ಅದೇ ರೀತಿ ಶ್ರೀರಂಗಪಟ್ಟಣ ಒಪ್ಪಂದ 1792 ಆಗ್ತದ. 92 ಆಗ್ತದ. ಇದ್ರೊಳಗೆ ಕಾಲಾನುಕ್ರಮದಲ್ಲಿ ಫಸ್ಟ್ ಯಾವ್ದು ಬರ್ಬೋದು ಅಂದ್ರೆ ರೀ, ಫಸ್ಟ್ 600 ನಿಮ್ಗೆ ಮಾಹಿತಿ ಗೊತ್ತಾಗಿರ್ಬೋದು, ಇದನ್ನ ಒಂದು ಸೈಡ್ ಬರ್ಕೋರಿ. ತದನಂತರ ಫಸ್ಟ್ ಯಾವ್ದು ಬರ್ಬೋದು ಅಂದ್ರೆ ಇದು ನರ್ಮದಾ ಕಳಗ 618 ಹಿಡಿದ 19 619ರೊಳಗೆ ಇದು ಫಸ್ಟ್ ಬರ್ತದೆ, ಕಾಲಾನುಕ್ರಮದಲ್ಲಿ ಫಸ್ಟ್ ಬರ್ತದೆ. ಅದೇ ರೀತಿ ಸೆಕೆಂಡ್ ಯಾವ್ದು ಬರ್ತಾರ, ಇದು ದೀನ್ ಇಲಾಹಿ ಸ್ಥಾಪನೆ ಇರ್ತದೆ, ಇದು ಸೆಕೆಂಡ್ ಬರ್ತದೆ ರೀ. ತದನಂತರ ಥರ್ಡ್ ಒನ್ ಶ್ರೀರಂಗಪಟ್ಟಣ ಥರ್ಡ್ ಒನ್ ಬರ್ತದೆ. ಫೋರ್ತ್ ಒನ್ ರೀ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದ ಫೋರ್ತ್ ಒನ್ ಬರ್ತದೆ. ನೀವು ಕಾಲಾನುಕ್ರಮದಲ್ಲಿ ಇವನ್ನ ಎಷ್ಟು ಸರಿಯಾಗಿ ಬರಿಬೇಕ್ರಿ. ಅದೇ ರೀತಿ ಸೂಚನೆಗಳ ಅನ್ವಯಗಳನ್ನು ಇಲ್ಲಿ ಮ್ಯಾಪ್ ಕೊಟ್ಟಿರ್ತಾರೆ. ಆ ಮ್ಯಾಪ್ ಒಳಗೆ ತಕ್ಷಶಿಲಾ, ಕಂಚಿ, ಹಂಪಿ, ಕಲ್ಕತ್ತಾ ಮತ್ತು ದಂಡಿ ಇವುಗಳನ್ನು ಗುರುತಿಸಿ ಮತ್ತು ಇವುಗಳನ್ನು ಸಂಕ್ಷಿಪ್ತವಾಗಿ 3 ಪಾಯಿಂಟ್ಗಳನ್ನು ಇಲ್ಲಿ ನೀಡಬೇಕ್ರಿ. ಭಾರತ ಮ್ಯಾಪ್ ಒಳಗೆ ನೀವು ಅಷ್ಟು ನೋಡ್ಕೊಂಡ್ರೆ 10ಕ್ಕೆ 10 ಅಂಕಗಳನ್ನು ನಾವು ಈ ಪ್ರಶ್ನೆ ಮೇಲೆ ತೆಗೆದುಕೊಳ್ಬೋದು. ಅದೇ ರೀತಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ನೋಡುವ ನಾನು ಸಿಗ್ತೀನಿ. ಆಲ್ ದ ಬೆಸ್ಟ್ ಎಕ್ಸಾಮ್